ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಯು ಟೈಮ್ಸ್ ಕನ್ನಡ. ನಾನು ಪವಿತ್ರ ಕೆ. ಯು ಟೈಮ್ಸ್ ಕನ್ನಡ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾ ಪೇಜ್ನ ಇನ್ನೂ ಫಾಲೋ ಮಾಡ್ತಿಲ್ವಾ? ತಕ್ಷಣ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಂ ಶಕ್ತಿ ಮಾಲೆಯನ್ನು ಹಾಕ್ಕೊಂಡು ದೇವರ ದರ್ಶನಕ್ಕೆ ಅಂತ ಹೊರಟಿದ್ದ 70 ಜನರಲ್ಲಿ ಒಬ್ಬ ಯುವಕ ನೀರು ಪಾಲಾಗಿರುವಂತಹ ಘಟನೆ ತಮಿಳುನಾಡಿನ ಮಹಾಬಲಿಪುರಂ ಬೀಚ್ನಲ್ಲಿ ನಡೆದಿದೆ. ಹೌದು, ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಪುರ ಎಂಬ ಗ್ರಾಮದಲ್ಲಿ 70 ಜನ ಗ್ರಾಮಸ್ಥರು ಓಂ ಶಕ್ತಿ ಮಾಲೆಯನ್ನು ಹಾಕ್ಕೊಂಡು ಮೇಲ್ಮರುವತ್ತೂರು ಓಂ ಶಕ್ತಿ ದೇವಾಲಯಕ್ಕೆ ದರ್ಶನಕ್ಕೆಂದು ಹೋಗಿರ್ತಾರೆ. ಸೊ ದರ್ಶನವನ್ನು ಮುಗಿಸ್ಕೊಂಡು ತಮಿಳುನಾಡಿನ ಮಹಾಬಲಿಪುರಂ ಬೀಚ್ನಲ್ಲಿ ಆಟವಾಡಕ್ಕೆ ಅಂತ ಹೋಗಿರ್ತಾರೆ. ಸೊ ಆ 70 ಜನರಲ್ಲಿ 21 ವರ್ಷದ ನವೀನ್ ಎಂಬ ಹುಡುಗ ಈಜಲು ಹೋಗಿ ನೀರಿನಲ್ಲಿ ಮುಳುಗಿ ಹೋಗಿರ್ತಾನೆ. ಸೊ ಇತ್ತೀಚೆಗೆ ನಾವು ನೋಡಿದ್ದೀವಿ, ಓಂ ಶಕ್ತಿ ಮಾಲಾಧಾರಿಗಳ ಬಸ್ ಆಕ್ಸಿಡೆಂಟ್ ಆಗಿ ಅದೆಷ್ಟೋ ಜನರು ಸಾವನ್ನಪ್ಪಿರುವಂತಹ ಘಟನೆಗಳು ನಾವು ನೋಡಿದ್ದೀವಿ. ಸೊ ಇವುಗಳ ಮಧ್ಯೆ ಈ ರೀತಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವುದು ನಿಜಕ್ಕೂ ಬೇಸರದ ಸಂಗತಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ, ಸದಾ ನಿಮ್ಮೊಂದಿಗೆ.